ಹುಲಿಯೂರಮ್ಮ ಹಳೆ ಮಾರಮ್ಮ ದೇವಾಲಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಜೀರ್ಣೋದ್ಧಾರ. ಹೌದು, ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಹುಲಿಯೂರಮ್ಮ ಹಳೆ ಮಾರಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಶುಕ್ರವಾರ ಸಂಪನ್ನವಾಯಿತು. ನಂತರ ಊರಿನ ಮುಖಂಡ ಕೃಷ್ಣ ಮಾತನಾಡಿ, ಶ್ರೀ ಆದಿಶಕ್ತಿ ಹುಲಿ ದುರ್ಗಮ್ಮ ದೇವಿಯ ಸ್ಥಿರಮೂರ್ತಿ ಮತ್ತು ಚರಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧನ ಮಹೋತ್ಸವ 2 ದಿನಗಳಿಂದ ನಡೆದಿದೆ. ಗ್ರಾಮದಲ್ಲಿ ಒಗ್ಗಟ್ಟು ಜೊತೆಗೆ ಸಾಮರಸ್ಯ ಸಾರಲು ದೇವಾಲಯ ಸಾಕಾರಗೊಂಡಿದೆ. ಹಲವಾರು ವರ್ಷಗಳ ಪುರಾತನ ದೇವಾಲಯ ಇದೀಗ ಜೀರ್ಣೋದ್ಧಾರಗೊಂಡಿರುವುದು ಗ್ರಾಮದಲ್ಲಿ ಹೊಸ ಒಗ್ಗಟ್ಟು ಕಾಣುತ್ತಿದೆ ಎಂದು ಊರಿನ ಮುಖಂಡ ಕೃಷ್ಣ ಹೇಳಿದ್ದು ಹೀಗೆ. ಹಳೆ ದೇವಸ್ಥಾನ ಹೊಸದಾಗಿ ಮರು ಸ್ಥಾಪನೆ ಮಾಡಿರೋದು ಜೀರ್ಣೋದ್ಧಾರ. ದೇವರು ನಮಗೆಲ್ಲ ಒಳ್ಳೇದು ಮಾಡಿರೋದ್ರಿಂದ ಜಾಸ್ತಿ ಮುಂದೆ ನಿಂತ್ಕೊಂಡು ಎಲ್ಲರೂ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದವರೆಲ್ಲ ಸೇರಿ ಮಾಡಿ ಜೀರ್ಣೋದ್ಧಾರ ಆಗಿದೆ. ತುಂಬಾ ಚೆನ್ನಾಗಾಗಿದೆ. ಯಾವ ದೇವಸ್ಥಾನ ಸರ್ ಇದು? ಏನು ಹೇಳೋದಕ್ಕೆ ಹುಲಿಯೂರಮ್ಮ, ಲಕ್ಷ್ಮೀಪುರ ಗ್ರಾಮ, ನರಸೀಪುರ ಬರುತ್ತೆ. ಅರೆ ನಿಮ್ಮೂರ್ಗೆ ಹಳೆ ದೇವಸ್ಥಾನ? ಹಳೆ ದೇವಸ್ಥಾನ, ಇದು ಹಳೆ ದೇವಸ್ಥಾನ. ಇವಾಗ ಜೀರ್ಣೋದ್ಧಾರ ಮಾಡಿರೋದು. ಅಂದ್ರೆ ಎಷ್ಟು ಲಕ್ಷ ವೆಚ್ಚದಲ್ಲಿ ಯಾರ ಸಹಕಾರದಿಂದ ಮಾಡಿದೀರಾ? ಸುಮಾರು ಎಲ್ಲ ದಾನ ಧರ್ಮ ಮಾಡಿರೋದ್ರಿಂದ ಅದು ಲೆಕ್ಕ ಸ್ವಲ್ಪ ನೋಡ್ಕೊಂಡೆ ಎಲ್ಲರ ಸಹಕಾರದಿಂದಲೇ ಸೇರಿದೆ. ಗ್ರಾಮಸ್ಥರು ಅಕ್ಕಪಕ್ಕದವರು ಎಲ್ಲ ಸೇರಿ ಮಾಡಿದ್ದಾರೆ. ಸರ್, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಗ್ರಾಮಕ್ಕೊಂದು ಒಳ್ಳೆ ದೇವಸ್ಥಾನ ಆಗಿದೆ. ಎಷ್ಟು ಮನೆ ಗ್ರಾಮ ಇದು? ಸುಮಾರು ಒಂದು 35ರಿಂದ 40 ಗ್ರಾಮ ಇದೆ. ಒಂದು ಒಳ್ಳೆ ದೇವಸ್ಥಾನ ಆಗಿದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮುಂದೆ ದೊಡ್ಡದಾಗಬೇಕು ಅನ್ನೋದು ಆಸಕ್ತಿ ಜಾಸ್ತಿ ಇದೆ. ಸರ್, ಏನ್ ಈ ದೇವ್ರ ವಿಶೇಷತೆ ಏನಾದ್ರು ಇದೆಯಾ? ತುಂಬಾ ಇದೆ. ಈಗ ಇಲ್ಲಿಂದ ಹೊರಗಡೆ ಹೋದ ಮಕ್ಕಳೆಲ್ಲ ಚೆನ್ನಾಗಿ ದುಡಿತಾ ಇದ್ದಾರೆ, ಚೆನ್ನಾಗಿ ವ್ಯವಹಾರದಲ್ಲೂ ಇದ್ದಾರೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಆ ಕೃಪೆಯಿಂದನೇ ದೇವರಿಗೆ ಇಷ್ಟೊಂದು ವ್ಯವಸ್ಥೆ ಮಾಡಿರೋದು. ನಿಮ್ಮ ಹೆಸರು ಸರ್? ಕೃಷ್ಣ. ಈ ಸಂದರ್ಭದಲ್ಲಿ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹೀಗಿದೆ. ಹುಲಿಯೂರಲ್ಲಿರೋದನ್ನ ಇಲ್ಲಿ ತಮ್ಮನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ. ಹಿಂದೆ ಹಳೆ ಊರಮ್ಮ ಅಂತ ಇತ್ತು, ತಾತನ ಕಾಲದಿಂದಲೂ ಹಳೆ ಊರಮ್ಮ ಅಂತ ಇತ್ತು. ಈಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಊರಿನ ಜನ, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ದೇವಸ್ಥಾನ ಕಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೆದಿದೆ. ಏನು ಸರ್ ಇದು ವಿಶೇಷತೆ ದೇವಾಲಯದ್ದು ಇತಿಹಾಸ ಏನು ಸರ್? ಇತಿಹಾಸ ಅಂತಂದರೆ ಊರಲ್ಲಿ ಒಂದು ಗ್ರಾಮ ದೇವತೆ ಬೇಕು ಅಂತೇಳಿ, ಶಕ್ತಿ ದೇವತೆ ಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ. ಏನೇನು ನಡೀತು ಇವತ್ತು ಕಾರ್ಯಕ್ರಮಗಳು? ಇವತ್ತು ಹೋಮ ನಡೀತು, ಹೋಮನ ಎಲ್ಲ ನಡೀತು, ಪ್ರತಿಷ್ಠಾಪನೆ ಎಲ್ಲ ನಡೀತು. ನಿಮ್ಮ ಹೆಸರು? ಬೈರೇಗೌಡ ಸರ್, ಲಕ್ಷ್ಮೀಪುರ. ಓಕೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಕೃಷ್ಣ, ಬೈರೇಗೌಡ, ಸೋಮೇಶ್, ದೇವರಾಜು, ವಿಜಯ್, ಶಿವಕುಮಾರ್, ವೆಂಕಟೇಶ್, ಸೀನಾ, ಮಹದೇವ್, ರಾಜಣ್ಣ, ರಂಗನಾಥ್, ಮಹಿಳಾ ಭಕ್ತರಾದ ಪ್ರತಿಭಾ, ತಾಯಮ್ಮ, ಮರಿಯಮ್ಮ, ಅಂಜಿನಮ್ಮ ಇನ್ನಿತರರು ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಸಹ ಅಚ್ಚುಕಟ್ಟಾಗಿ ಜರುಗಿತು. ಈ ವೇಳೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟಂತಹ ಪ್ರಧಾನ ಅರ್ಚಕರಾದಂತಹ ರಾಮಮೂರ್ತಿ ಮಾತನಾಡಿ, ದೇವಾಲಯದ ಹಲವಾರು ಯೋಜನೆಗಳನ್ನು ಕೂಡ ಕೈಗೊಂಡಿದ್ದೇವೆ ಹಾಗೂ ದೇವಾಲಯದ ಹಲವಾರು ಯೋಜನೆಗಳು ಕೈಗೊಂಡು ಇಂದು ಧಾರ್ಮಿಕ ವಿಧಿವಿಧಾನಗಳು ಜರುಗಿದೆ ಎಂದು ತಿಳಿಸಿದ್ದು ಹೀಗಿದೆ. ಸ್ಥಿರಮೂರ್ತಿ ಮತ್ತು ಚರಮೂರ್ತಿ ಅಂತೇಳಿ ಹುಲಿದುರ್ಗಮ್ಮ ಅಂತೇಳಿ, ಅಂದರೆ ಹಳೆ ಊರಮ್ಮ ಅಂತಲೂ ಈ ದೇವಿಯನ್ನು ಕರೀತಾರೆ. ಈಗ ಅವರು ಹುಲಿ ಮೇಲೆ ಕೂತ್ಕೊಂಡು ವಾಹನ ಇರೋದ್ರಿಂದ ಹುಲಿದುರ್ಗಮ್ಮ ಅಂತೇಳಿ ಕರೆಯೋ ಒಂದು ಪದ್ಧತಿಯಿಂದ ಈ ಒಂದು ವಾಡಿಕೆ ಬಂದಿದೆ. ಇಲ್ಲಿ ಊರಲ್ಲಿ ಸುಮಾರು ಒಂದು 35-40 ವರ್ಷಗಳ ಇತಿಹಾಸ ಇದೆ. ಅಂದರೆ ಇಲ್ಲಿ ಉದ್ಭವ ಮೂರ್ತಿ ಅಂತೇಳಿ ಚಿಕ್ಕದಾಗಿ ಈ ಬೆನಕಕಲ್ಲು ಅಂತೇಳಿ ಇಡ್ತಾಯಿದ್ರು. ಆ ರೀತಿ ಒಂದು ಪದ್ಧತಿನ ಇವು ಗ್ರಾಮದಲ್ಲಿ ಅನುಸರಿಸ್ಕೊಂಡು ಬಂದು ಇವತ್ತು, ಅಂದರೆ ಹಿಂದಿನ ದಿವಸಗಳಲ್ಲಿ ಜನಗಳು ಅಷ್ಟು ಧನಿಕರಾಗಿರಲಿಲ್ಲ. ಇವಾಗ ಸ್ವಲ್ಪ ತಿಳುವಳಿಕೆ ಬಂದು ಅದನ್ನು ರೂಪದಲ್ಲಿ ನೋಡಬೇಕು ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಆ ತಾಯಿಯನ್ನು ಸ್ಥಿರಮೂರ್ತಿ ಮತ್ತು ಅಂದರೆ ಚರಮೂರ್ತಿ ಅಂದರೆ ನಡೆದಾಡುವ ದೇವತೆ ಅಂತೇಳಿ, ಸ್ಥಿರಮೂರ್ತಿ ಅಂದರೆ ತನ್ನ ಭದ್ರವಾಗಿ ಕೂತ್ಕೊಂಡಿರ್ತಕ್ಕಂಥ ಜಾಗ ಅಂತೇಳಿ, ಸ್ಥಿರಮೂರ್ತಿಯನ್ನು ಒಂದು ರೂಪದಲ್ಲಿ ಮಾಡ್ಕೊಂಡಿದ್ದಾರೆ ಹಾಗೂ ಚರಮೂರ್ತಿಯನ್ನು ಒಂದು ರೂಪದಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ಸಿಂಹದ ವಾಹನದ ಮೇಲೆ ಆ ತಾಯಿ ಕುಳಿತಿದ್ದಾಳೆ. ಸ್ಥಿರಮೂರ್ತಿನೂ ಅಷ್ಟೇ ಒಂದು ಸಿಂಹದ ವಾಹನದ ಮೇಲೆ ಕುಳಿತಿದ್ದಾರೆ. ಈ ದಿವಸ ಒಂದು 2 ದಿವಸಗಳ ಒಂದು ಪ್ರತಿಷ್ಠಾಪನಾ ಕೈಂಕರ್ಯವನ್ನು ಈ ಗ್ರಾಮದ ಎಲ್ಲ ಭಕ್ತಾದಿಗಳೆಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ನಿನ್ನೆ ಈ ಗ್ರಾಮದ ಒಂದು ಪಕ್ಕದಲ್ಲೇ ಒಂದು ದೇವರ ಹೊಳೆ ಅಂತ ಇದೆ. ಅಲ್ಲಿ ಗಂಗಾ ಸಂಗ್ರಹಣದೊಂದಿಗೆ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದ್ದು, ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ, ಕಲಶ ಸ್ಥಾಪನೆ, ವಾಸ್ತುಶಾಂತಿ, ಈ ರೀತಿ ಪೂಜಾ ಕೈಂಕರ್ಯಗಳು ನೆನ್ನೆ ನಡೆದಿದ್ದಾವೆ. ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದೇವಿಯ ಒಂದು ಪ್ರತಿಷ್ಠಾಪನಾ ಕೈಂಕರ್ಯ ನೆರವೇರಿದ್ದು, ನಂತರ ಆ ದೇವಿಗೆ ಸಂಬಂಧಪಟ್ಟಂಥ ಎಲ್ಲ ಹೋಮಾದಿಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಆ ದೇವಿಯ ಒಂದು ಮೂಲ ಮಂತ್ರದಿಂದ ಹಾಗೂ ಒಂದು ಆಕರ್ಷಣಾ ಒಂದು ಹೋಮಗಳನ್ನೆಲ್ಲ ಮಾಡಿ, ತತ್ವನ್ಯಾಸ ಹೋಮಗಳನ್ನೆಲ್ಲ ಮಾಡಿ
ಪ್ರಾಣ ಪ್ರತಿಷ್ಠಾಪನೆಯನ್ನು ಸಹ ನಾವು ಮಾಡಿದ್ದೇವೆ. ಆ ತಾಯಿಯ ಒಂದು ಆವಾಹನೆಯೂ ಸಹ ಇವತ್ತಾಗಿತ್ತು. ಆ ತಾಯಿಯ ಒಂದು ಮಂಡಲ ಪೂಜಾ ಕೈಂಕರ್ಯ ನಡೆಯುವವರೆಗೂ ಒಂದು ಬಲಿಯ ಒಂದು ರೂಪಗಳನ್ನೇ ದಯವಿಟ್ಟು ಮಾಡಬೇಡಿ ಅಂತೇಳಿ ವಾಗ್ದಾನವೂ ಸಹ ಆಗಿದೆ. 48 ದಿವಸಗಳ ಒಂದು ಪೂಜಾ ಕೈಂಕರ್ಯ ನಡೆದ ಮೇಲೆ ಆ ತಾಯಿಯ ಒಂದು ಬಲಿ ಕೈಂಕರ್ಯವನ್ನು ಮಾಡಿ ಆ ತಾಯಿಯ ಒಂದು ಮೆರವಣಿಗೆಯನ್ನು ಈ ಗ್ರಾಮದಲ್ಲಿ ತುಂಬ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೇಶವ ಶರ್ಮಾ ಅಂತೇಳಿ. ಈ ಸಂದರ್ಭದಲ್ಲಿ ಅರ್ಚಕರು, ಸ್ಥಳೀಯರು ಇನ್ನಿತರರು ಹಾಜರಿದ್ದರು. ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ ಕೆಕೆನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.